ಹಲೋ ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಫಸ್ಟ್ ಟೈಮ್ ಯೆಲ್ಲೋ ಕಲರ್ ವಾಟರ್ ಮಿಲನ್ ನೋಡಿದೆ. ನೋಡಿ, ಕಟ್ ಮಾಡಿದ್ರೆ ಒಳಗಡೆ ರೆಡ್ ಕಲರೇ ಇರುತ್ತೆ. ಬರ್ತಾ ನೋಡಿದೆ ಸರಿ ಅಂತ ಅಲ್ಲೋಗಿ ನೋಡಿದ್ರೆ ಸೇಮ್ ರೇಟೇ ಎಲ್ಲನೂ ಅಂತಂದರು. ಯೆಲ್ಲೋ ಕಲರು, ಒಂದು ಡಾರ್ಕ್ ಗ್ರೀನು ಮತ್ತು ಲೈಟ್ ಗ್ರೀನು, 3 ಥರ ಇತ್ತು. ಸರಿ ಅಂದ್ಬಿಟ್ಟು ನಾನು ಪಪ್ಪಾಯ ಬೇಕಿತ್ತು, ಪಪ್ಪಾಯ ಮತ್ತು ವಾಟರ್ ಮಿಲನ್ ಎರಡೂ ತೊಗೊಂಡೆ. ಅದು ತೊಗೊಂಡು ಪೆಟ್ರೋಲ್ ಹಾಕ್ಸ್ಕೋಬೇಕಾಗಿತ್ತು. ಸರಿ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಬಳೆ ಬೇಕಿತ್ತು ಅನ್ನಿಸ್ತಿತ್ತು. ಸರಿ ಬಳೆ ಅಂಗಡಿಗೆ ಹೋಗೋಣ ಅಂದ್ಕೊಂಡು ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಬಳೆ ಅಂಗಡಿ ಹತ್ರ ಬಂದೆ. ಬಳೆ ನೋಡಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಸರಿ ನಾನು ಡ್ರೆಸ್ ಮ್ಯಾಚಿಂಗ್ ಬೇಕಲ್ವಾ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಅವ್ರು ಹೇಳ್ತಾಯಿದ್ರು ಅಂಗಡಿ 2 ತಿಂಗಳಿಂದ ಮುಚ್ಚಿಬಿಟ್ಟಿದೆ ಅಂತ ಹೇಳ್ತಿದ್ರು. ಅವ್ರ ಮಗಳ ಮದುವೆ ಇತ್ತಂತೆ. ಸೊ ಯಾರ್ಯಾರ ಕಷ್ಟ ಏನೇನಿರುತ್ತೋ ನಮಗೆ ಗೊತ್ತಾಗಲ್ಲ. ಸರಿ ಅಂದ್ಬಿಟ್ಟು ನಾನು ಬಳೆ ತೊಗೊಂಡು ಅಲ್ಲಿಂದ ಮನೆಗೆ ಬರ್ತಾ ನಾನು ಆ ಎಮ್ಮ ಇಟ್ಕೊಂಡು ವಾಟರ್ ಮಿಲನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಕಟ್ ಮಾಡಿದ್ದೀನಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದರು. ಸರಿ ಅಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಕಟ್ ಮಾಡಿಬಿಟ್ಟು ಮತ್ತು ಎಲ್ಲರಿಗೂ ನನ್ನ ಮಗ ಎಲ್ಲ ತಿನ್ನೋಕ್ಕೆ ಕರೆದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನೋಡೋಕ್ಕೆ ಮುಂಚೆ ಫಸ್ಟ್ ಟಿಶ್ಯೂ ಕಟ್ ಮಾಡಿಬಿಟ್ಟು ಟಿಶ್ಯೂ ತೊಗೊಂಡು ಒಳಗಡೆ ರೆಡ್ಡೇ ಇತ್ತು. ಸರಿ ಅಂದ್ಬಿಟ್ಟು ಇಂಜೆಕ್ಷನ್ ಏನಾದರೂ ಮಾಡಿದಾರೆ ಅಂತ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಟಿಶ್ಯೂನಲ್ಲಿ ಒತ್ತಿ ನೋಡಿದೆ. ಸೊ ತುಂಬ ಡಾರ್ಕ್ ಏನು ಬರಲಿಲ್ಲ, ಕಲರು ನಾರ್ಮಲಾಗಿ ಅನ್ನಿಸ್ತು. ಸರಿ ಅಂದ್ಬಿಟ್ಟು ಕಟ್ ಮಾಡಿ ಪೀಸ್ ಮಾಡೋಣ ಅಂತ ಹೇಳಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಅಂತ ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ನನ್ನ ಮಗ ಎಲ್ಲ ಕೊಡು ಮಮ್ಮಿ, ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಅಂತಂದ. ಸರಿ ಪೀಸ್ ಮಾಡ್ತಾ ಇದ್ದೇನೆ. ಈಗ ಅದರ ಸಿಪ್ಪೆ ಬಂದ್ಬಿಟ್ಟು ತುಂಬ ದಪ್ಪ ಇಲ್ಲ, ತೆಳ್ಳಗೆ ಇದೆ. ಕಲರ್ ಮಾತ್ರ ಚೇಂಜ್ ಇದೆ. ಟೇಸ್ಟ್ ಎಲ್ಲ ಚೆನ್ನಾಗಿ ಅನಿಸ್ತಾ ಇತ್ತು. ಸರಿ ಅಂದ್ಬಿಟ್ಟು ನನ್ನ ಮಗ ನಾನು ಫಸ್ಟ್ ಮಾಡ್ತೀನಿ ಟೇಸ್ಟ್, ನನಗೆ ಕೊಡು ಅಂತಂದ. ಸರಿ ಕಟ್ ಮಾಡ್ತೀನಿ ಇರೋ, ವೆಯ್ಟ್ ಮಾಡು ಅಂತ ಹೇಳಿದೆ. ಸರಿ ಅಂತ ಪೀಸ್ ಮಾಡಿ ಕೊಟ್ಟಮೇಲೆ ಅವನು ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳಿದೆ. ಯಾಕಂದರೆ ಫ್ರಿಜ್ಜಲ್ಲಿ ಬೇರೆ ಇಟ್ಟಿತ್ತು, ಸ್ವಲ್ಪ ಕೋಲ್ಡ್ ಥರ ಇತ್ತು. ಚೆನ್ನಾಗಿದೆ ಮಮ್ಮಿ ಟೇಸ್ಟು ಅಂತ ಹೇಳ್ದ.